ನಮ್ಮ ದೊಡ್ಡಮ್ಮ ಇಬ್ಬರು ಮೆಹಂದಿ ಹಾಕ್ಸ್ಕೊಂಡಿದ್ದೀವಿ. ಯಾಕೆ ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಅಂದರೆ ಸೋಮವಾರ, ಸೊ ಅದಕ್ಕೆ ಮೆಹಂದಿ ಹಾಕ್ಸ್ಕೊಂಡಿದ್ದೀವಿ. ಎಲ್ಲಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೇಯ್ನಾಗಿ ಆನೇಕಲ್ಲಲ್ಲಿ ಒಂದು ಗಣಪತಿ ಸ್ಟೋರ್ಸ್ ಹತ್ರ ಮಾಡಿರೋದು, ಹಾಕಿರೋದು. ಸೊ ನೀವು ಏನೋ ಮೆಹಂದಿ ಹಾಕ್ಸ್ಕೋಬೇಕು ಅಂದರೆ ಬನ್ನಿ ಆಯಿತಾ. ಚೆನ್ನಾಗಿ ಹಾಕಿದ್ದಾರೆ. ಹೆಂಗೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ, 3 ಜನದ್ದು ತೋರಿಸ್ತೀನಿ ಹೆಂಗೆ ಹಾಕಿದ್ದಾರೆ ಅಂತ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋವಾಗ ಎಲ್ಲೆಲ್ಲ ತಿನ್ಕೊಂಬನ್ನಿ, ಅಷ್ಟರಲ್ಲಿ ನಾನು ಬಂದಿರ್ತೀನಿ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ, ಹಾಗೆ ರಿಲೇಟೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಿನ್ನೆ ವಿಶ್ ಮಾಡೋಕ್ಕಾಗಿಲ್ಲ, ಸೊ ಇವತ್ತು ವಿಶ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮನೆ ಇಲ್ಲೇ ಹತ್ತಿರ ಇರೋದು. ಸೊ ಇವಾಗ ಹೋಗ್ತಾ ಇದ್ದೀವಿ ನಡ್ಕೊಂಡು. ಸೊ ಕಲರ್ ಹೆಂಗೆ ಬರುತ್ತೆ ಅಂತ ನಾನು ನಾಳೆ ತೋರಿಸ್ತೀನಿ ನಿಮಗೆ, ತೋರಿಸ್ತೀನಿ. ಸೊ ಇವಾಗ ಹೆಂಗೆ ಹಾಕಿದ್ದಾರೆ ಅಂತ ಕೂಡ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ನಮ್ಮ ಸ್ಕೂಲ್ ಇವತ್ತು ಇತ್ತು, ಬಟ್ ನಾವು ಇವತ್ತು ಹೋಗಿಲ್ಲ ಸ್ಕೂಲ್ಗೆ. ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಬಂದಿದ್ದರು ಅಂತ, ಅದಕ್ಕೆ ಸೊ ಇವಾಗ ಸ್ಕೂಲ್ಗೆ ಹೋಗಿಲ್ಲ. ಮಂಡೇ ಒಂಥರ ಗೊತ್ತಿಲ್ಲ, ಮಂಡೇ ಹೋಗೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸೊ ನನ್ನ ಮತ್ತೆ ನಿಮಗೆ ನಾಳೆ ಕಲರ್ ಹೆಂಗೆ ಮಾಡಿದ್ರೆ ಹಾಗೆ ಇವಾಗ ಮನೆಗೆ ಹೋಗ್ತಲ್ಲ, ನಾನು ನಿಮಗೆ ಡಿಸೈನ್ ಹೆಂಗೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ನಾವು ಮನೆಗೆ ಬಂದಿದ್ದೀವಿ. ನಾನು ಏನಕ್ಕೆ ಆಚೆ ಕೂತಿದ್ದೀನಿ ಅಂದರೆ ನಮ್ಮ ಅಪ್ಪ ಹತ್ರ ಕೀ ಇದೆ, ಸೊ ಅದಕ್ಕೆ ನಾನು ಆಚೆ ಕೂತ್ಕೊಂಡಿದ್ದೀನಿ. ಇಲ್ಲೇ ಡಿಸೈನ್ ತೋರಿಸೋಣ ಅಂತ. ನೋಡಿ, ಈ ಕೈದು ಹಿಂದೆದು ಹಾಕ್ಸ್ಕೊಂಡಿದ್ದೀವಿ. ಅಂದರೆ ಒಬ್ಬರಿಗೆ ಈ ಕಡೆ ಹಿಂದೆ ಮುಂದೆ ಹಾಕಿಸ್ಕೊಳ್ಳೋಕ್ಕೆ 300 ರುಪೀಸು, ಎರಡೂ ಕೈಗೆ 300 ರುಪೀಸು. ಸೊ ಅದಕ್ಕೆ ಆದರೆ ಒಬ್ಬರ ಕೈಗೆ ಅಂದರೆ ಹಿಂದೆ ಮುಂದೆ ಎರಡೂ ಕೈಗೆ ಸೇರಿಸಿ 300 ರುಪೀಸ್ ಆಗುತ್ತೆ. ಸೊ ನಾವು 3 ಜನ ಇದ್ವಲ್ಲ, ಸೊ 900 ರುಪೀಸ್ ಆಗಿದೆ. ನಮ್ಮ ಅಮ್ಮದು ನಮ್ಮ ದೊಡ್ಡಮ್ಮದು ಇಬ್ಬರದು ತೋರಿಸ್ತೀನಿ, ಬನ್ನಿ. ಬಾ ಅಮ್ಮ, ತೋರಿಸ್ಬಾ. ನೋಡಿ, ಇದು ಮುಂದೆ, ಇದು ಹಿಂದೆ. ಕಾಂತಿ ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮದಿದು, ಇದು ಮುಂದೆ, ಇದು ಹಿಂದೆ. ಸೊ ಇನ್ನು ನೈಲ್ ಪಾಲಿಶ್ ಹಾಕ್ಸ್ಕೊಬೇಕು. ನಾನು ನೈಲ್ ಪಾಲಿಶ್ ಹಾಕ್ಕೊಂಡಿಲ್ಲ. ಆಮೇಲೆ ಅದು 2 ಅವರ್ ಇದ್ದರೆ ಸಾಕಂತೆ, ಡ್ರೈಗೆ 2 ಅವರ್ ಇದ್ದರೆ ಸಾಕಂತೆ. 2 ಅವರ್ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಅಮೃತಾಂಜನೆಲ್ಲ ಹಚ್ಕೊಳ್ಬೇಕು ಕೆಲಸ ಮಾಡಬೇಕು ಅಂದರೆ. ಸೊ ನೀವೇನೋ ಕೆಲಸ ಮಾಡಬೇಕು ಅಂದರೆ ಅದನ್ನು ಹಚ್ಕೊಬೇಕು 2 ಅವರ್ ಆದಮೇಲೆ. ಮೆಹಂದಿ ಚೆನ್ನಾಗಿದೆಯಾ ಇಲ್ವಾ 3 ಜನದ್ದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಕಾಮೆಂಟ್ ಸೆಕ್ಷನ್ನ ನಾನು ಒಂದು ದಿವಸ ಓದ್ತೀನಿ ಅಂದಿದೆ, ಬಟ್ ಆಗಿರಲಿಲ್ಲ. ಸೊ ಇವಾಗ ಆದರೆ ನಾನು ಓದ್ತೀನಿ. ಸೊ ನಿಮಗೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ನೀವು ಆನೇಕಲ್ ರಾಮ ದೇವಸ್ಥಾನ ಹತ್ರ ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೊಂಡ್ರೆ ನೀವು ನಡ್ಕೊಂಡು ಬರ್ಬೋದು. ಯಾರನ್ನ ಕೇಳಿ ಗಣಪತಿ ಸ್ಟೋರ್ಸ್ ಹತ್ರ, ಗಣಪತಿ ಟೆಕ್ಸ್ಟೈಲ್ಸ್ ಹತ್ರ ಬಂದರೆ ಅಲ್ಲಿ ಎದುರುಗಡೆನೇ ಹಾಕ್ತಿರ್ತಾರೆ, ನೀವು ನೋಡ್ಕೊಂಡು ಹಾಕಿಸ್ಕೊಬೋದು. ಸೊ ನೀವು ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ಕೊಂಡ್ರೆ ನೀವು ಅಲ್ಲಿಂದ ಯಾರನ್ನ ಅಲ್ಲೂ ನಡ್ಕೊಂಡು ಬರ್ಬೋದು. ಬಟ್ ಆಗಲ್ಲ ಅಂದರೆ ಆಟೋ ಹತ್ರ ಹತ್ತಿ ಗಣಪತಿ ಟೆಕ್ಸ್ಟೈಲ್ಸ್ ಹತ್ರ ಬಿಡಿ ಅಂದರೆ ಅಲ್ಲೇ ಆಗ್ತಾ ಇರ್ತಾರೆ, ನೀವು ನೋಡ್ಕೊಬೋದು. ಸೊ ಇವಾಗ ನಿಮಗೆ ಬೇಕಾದರೆ ನಾನು ಇನ್ನೊಂದು ಸಲ ಬೇಕಾದರೆ ಇನ್ನೊಂದು ವೀಡಿಯೋಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಮಗೆ ಅರ್ಥ ಆಗಿಲ್ಲ ಇನ್ನೊಂದು ವೀಡಿಯೋಲ್ಲಿ ಹೇಳಿ ಅಂತ. ಸೊ ನಾನು ಯಾವಾಗನ ಓದ್ಬಿಟ್ಟು ನಾನು ಹೇಳ್ತೀನಿ, ರಿಪ್ಲೈ ಮಾಡ್ತೀನಿ ಅದಕ್ಕೆಲ್ಲ. ಸೊ ಅಲ್ಲಿವರೆಗೂ ರಿಪ್ಲೈ ಮಾಡೋವರೆಗೂ ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ. ನಾನು ಹೇಳಿರೋದನ್ನು ಮತ್ತೆ ಕೇಳಿಸ್ಕೊಳ್ಳಿ, ಓಕೆನಾ. ಈಗ ನಾವು ಲಾಸ್ಟ್ ವೀಡಿಯೋಲಿ ನಾನು ಬಾಯ್ ಹೇಳಿರಲಿಲ್ಲ, ಸೊ ಈಗ ಹೇಳ್ತಾ ಇದ್ದೀನಿ. ಬಾಯ್ ಗಾಯ್ಸ್.